ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ವತಿಯಿಂದ ಭಗವಾನ್ ಮಹಾವೀರ ಜಯಂತಿಯ ಸರಳ ಆಚರಣೆ. ಕಲ್ಪತರು ನಾಡಿನ ತಿಪಟೂರು ನಗರದ ಹಾಸನ ಸರ್ಕಲ್ನ ಡೈರಿಯಲ್ಲಿ ಕರ್ನಾಟಕ ಸಂಪಾದಕರು ಹಾಗೂ ವರದಿಗಾರರ ಸಂಘದ ವತಿಯಿಂದ ಮತ್ತು ಭಾಸ್ಕರ್ ಪತ್ರಿಕಾ ವತಿಯಿಂದ ಭಗವಾನ್ ಮಹಾವೀರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಅತ್ಯಂತ ಸರಳವಾಗಿ ಆಚರಿಸಲಾಯಿತು. ಭಾಸ್ಕರ್ ಪತ್ರಿಕೆ ಸಂಪಾದಕರಾದ ಭಾಸ್ಕರ್ ಅವರು ಮಾತನಾಡಿ, ಮಹಾವೀರರು ಕ್ರಿಸ್ತಪೂರ್ವ 599ರ ಸುಮಾರಿಗೆ ಈಗಿನ ಬಿಹಾರ್ ರಾಜ್ಯದ ವೈಶಾಲಿಯ ರಾಜವಂಶದಲ್ಲಿ ಜನಿಸಿದವರು. ಬಾಲ್ಯದಿಂದಲೇ ಶಾಂತ ನಿರ್ಲೋಭಿ ಸ್ವಭಾವದವರಾಗಿದ್ದ ಅವರು 30ನೇ ವಯಸ್ಸಿನಲ್ಲಿ ಸಂಸಾರವನ್ನ ತ್ಯಜಿಸಿ ಕಠಿಣ ತಪಸ್ಸಿನಲ್ಲಿ ತೊಡಗಿದರು. ಸುಮಾರು 12 ವರ್ಷಗಳ ಆತ್ಮಶುದ್ಧಿಯ ಪ್ರಯತ್ನದ ನಂತರ ಅವರಿಗೆ ಕೇವಲ ಜ್ಞಾನ ಅತಿ ಎತ್ತರದ ಜ್ಞಾನ ಸಾಧನೆ ಲಭಿಸಲಿದೆ. ಕೇವಲ ಜ್ಞಾನ ಅತಿ ಎತ್ತರದ ಜ್ಞಾನ ಸಾಧನೆ ಲಭಿಸಿದೆ. ತಿಪಟೂರು ತಾಲೂಕಿನ ಹಾಸನ ವೃತ್ತದಲ್ಲಿರುವ ನಂದಿನಿ ಡೈರಿ ಆವರಣದಲ್ಲಿ ನಮ್ಮ ಭಾಸ್ಕರ್ ಪತ್ರಿಕಾ ಬಳಗದ ವತಿಯಿಂದ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರ ಸಂಘದ ವತಿಯಿಂದ ಭಗವಾನ್ ಮಹಾವೀರವರ ಜಯಂತಿಯನ್ನು ಅತ್ಯಂತ ಸರಳವಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಆಚರಿಸ್ತಿದ್ದೇವೆ. ಭಗವಾನ್ ಮಹಾವೀರರು ಒಂದೇ ತತ್ವ ಸಿದ್ಧಾಂತ, ಅದು ಅಹಿಂಸಾ ಪರಮಧರ್ಮ. ಅದನ್ನು ನಾವೆಲ್ಲರೂ ಪಾಲನೆ ಮಾಡೋಣ. ನಾವು ಈ ರೀತಿ ಪಾಲನೆ ಮಾಡೋದ್ರಿಂದ ಜಗತ್ತಿನಲ್ಲಿ ಆಗ್ತಕ್ಕಂಥ ಅಶಾಂತಿಗೆ ಕಾರಣವಾದಂಥ ಅಶಾಂತಿಯನ್ನು ಕಡಿಮೆ ಮಾಡ್ಬೋದು, ಶಾಂತಿಯನ್ನು ಜಾಸ್ತಿ ಮಾಡ್ಬೋದು ಅನ್ನೋದ್ರ ಮುಖಾಂತರ ಶಾಂತಿಯನ್ನು ಸಾರಿದಂಥ ಮಹಾದೂತರ ಒಂದು ಜಯಂತಿಯನ್ನು ಇವತ್ತು ನಾವು ಸರಳವಾಗಿ ಆಚರಿಸ್ತೇವೆ.